الله الرحمن الرحيم الحمد لله رب العالمين والصلاة والسلام على سيدنا محمد وآله وصحبه أجمعين. قال الله سبحانه وتعالى في قرآنه المجيد قل هل يستوي الذين يعلمون والذين لا يعلمون. ഗൗരവാന്വിതരായ സാദാത്തുകളെ, ഉലമാകളെ, ഉമറാകളെ, അഹ്ലുസുന്നത്തി വൽ ജമാഅത്തിന്റെ സംഘ കുടുംബದ ಪ್ರತಿನಿಧಿಗಳೇ, ನಾಯಕರೇ, ನಮ್ಮ ಈ ಪ್ರದೇಶದಲ್ಲಿ ಕಳೆದ ಕಾಲು ಶತಮಾನದಷ್ಟು ಕಾಲ ಧಾರ್ಮಿಕ ಲೌಕಿಕ ಸಮನ್ವಯ ಶಿಕ್ಷಣವನ್ನು ಸ್ಥಾಪಿಸಿ ಪ್ರದೇಶದ ಮತ್ತು ದೂರದ ಊರುಗಳ ವಿದ್ಯಾರ್ಥಿಗಳಲ್ಲಿ ಧಾರ್ಮಿಕ ಚೈತನ್ಯವನ್ನು ಮೂಡಿಸುವ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗುವ ಒಂದು ವ್ಯವಸ್ಥೆಯನ್ನು ಶೇಖುನಾ ಸುರಿಬೈಲ್ ಉಸ್ತಾದರವರು ಮಾಡಿಟ್ಟಿದ್ದಾರೆ. ನಮ್ಮ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಇಸ್ಲಾಮಿಕ್ ದಾವತನ್ನು ಪರಿಣಾಮಕಾರಿಯಾಗಿ ಮಾಡಲು, ಹೊಸ ತಲೆಮಾರಿಗೆ ಧರ್ಮವನ್ನು ಸರಿಯಾದ ಕ್ರಮದಲ್ಲಿ ಬೋಧಿಸಲು ಸ್ವತಂತ್ರವಾದ ಶಿಕ್ಷಣ ಸಂಸ್ಥೆಗಳು ಒಂದೇ ಸೂರಿನಡಿಯಲ್ಲಿ ಧಾರ್ಮಿಕ ಲೌಕಿಕ ಎರಡನ್ನೂ ಕೊಡುವಂತಹ ವ್ಯವಸ್ಥೆಗಳು ಬಹಳ ಅಗತ್ಯ. ಸಾಮಾನ್ಯವಾಗಿ ನಾವಿವತ್ತು ಎಜುಕೇಶನ್ ಬಗ್ಗೆ ಹೇಳುವಾಗ, ಶಿಕ್ಷಣಗಳ ಬಗ್ಗೆ ಹೇಳುವಾಗ ಲೌಕಿಕ ಧಾರ್ಮಿಕ ಎನ್ನುವ ವಿಭಜನೆಗಳನ್ನು ನಾವು ನೋಡ್ತೀವಿ. ಸರ್ಟಿಫಿಕೇಟ್ಗಳಲ್ಲಿ ಫಿಲ್ಅಪ್ ಮಾಡುವಾಗ ಧಾರ್ಮಿಕ ಶಿಕ್ಷಣ ಎಷ್ಟು, ಜನರಲ್ ಶಿಕ್ಷಣ ಎಷ್ಟು ಎನ್ನುವುದನ್ನು ವಿಶೇಷವಾಗಿ ತೋರಿಸುವಂತಹ ಕಾಲಂಗಳನ್ನು ನಾವು ಕಾಣ್ತೇವೆ. ಪವಿತ್ರವಾದ ಇಸ್ಲಾಮಿಗೆ ಸಂಬಂಧಿಸಿ ಹೇಳುವುದಾದರೆ, ಒಬ್ಬ ಮನುಷ್ಯನಿಗೆ ಅಗತ್ಯವುಳ್ಳ ಎಲ್ಲವನ್ನೂ ಕಲಿಯಬೇಕೆನ್ನುವ ಆದೇಶವನ್ನು ಇಸ್ಲಾಂ ಕೊಟ್ಟಿದೆ. ಮನುಷ್ಯ ಅಂದರೆ ದೇಹ ಮತ್ತು ದೇಹಿಗಳ ಸಂಯೋಜನೆ. ದೇಹಕ್ಕೆ ಅಗತ್ಯವಾದ ಶಿಕ್ಷಣವನ್ನು ಭೌತಿಕ ಶಿಕ್ಷಣ ಅಂತ ನಾವು ಕರೀತೇವೆ, ಸೆಕ್ಯುಲರ್ ಎಜುಕೇಶನ್. ದೇಹಿಗೆ ಸಂಬಂಧಪಟ್ಟ ಶಿಕ್ಷಣವನ್ನು ಅಥವಾ ಆತ್ಮಕ್ಕೆ ಸಂಬಂಧಪಟ್ಟ ಶಿಕ್ಷಣವನ್ನು ಆಧ್ಯಾತ್ಮಿಕ ಶಿಕ್ಷಣ ಅಂತ ನಾವು ಕರೀತೇವೆ. ಇಸ್ಲಾಂ ಈ ಎರಡನ್ನು ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ ಪ್ರೋತ್ಸಾಹಿಸುವುದನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಪವಿತ್ರವಾದ ಕುರ್ಆನ್ ಯಾವ ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದೆ ಅಂತ ಕೇಳಿದರೆ, ಓದು ಮತ್ತು ಬರಹದ ಸಂದೇಶವನ್ನು ಕೊಟ್ಟಿದೆ. ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್ ಅಂತ ಹೇಳಿ ಯಾವುದನ್ನು ಓದಬೇಕು ಎನ್ನುವ ಮಫ್ಊಲನ್ನು ಅಲ್ಲಿ ಕುರ್ಆನ್ ಅಲ್ಲಿ ಅಲ್ಲಾಹು ತಆಲಾ ಸೂಚಿಸಿಲ್ಲ. ನೀನು ಓದು, ಏನನ್ನು ಓದಬೇಕು ಎನ್ನುವ ಪ್ರಶ್ನೆಗೆ ಅಲ್ಲಾಹು ಅನಂತರ ಉತ್ತರವನ್ನು ಕೊಡ್ತಾನೆ. ಬಿಸ್ಮಿ ರಬ್ಬಿಕಲ್ಲದಿ ಖಲಕ್, ನಿನ್ನನ್ನು ಸೃಷ್ಟಿ ಮಾಡುವ ಅಲ್ಲಾಹನೊಂದಿಗೆ ಮುಸಾಹಬತ್ ಮಾಡುವ, ನಿನ್ನನ್ನು ಸಂಪರ್ಕಿಸುವ, ಸೃಷ್ಟಿ ಮತ್ತು ಸೃಷ್ಟಿಕರ್ತನ ಮಧ್ಯೆ ಇರುವಂತಹ ಸಂಬಂಧಗಳನ್ನು ಬಿಗಿಗೊಳಿಸುವ, ಗಟ್ಟಿಗೊಳಿಸುವ, ಮನುಷ್ಯನ ಸೃಷ್ಟಿಯ ಪರಮ ಲಕ್ಷ್ಯವಾಗಿರುವ ಸೃಷ್ಟಿಕರ್ತನೆಡೆಗೆ ಪ್ರಯಾಣವನ್ನು ದೃಢಪಡಿಸುವ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್, ಸೃಷ್ಟಿಕರ್ತನೊಂದಿಗೆ ನಿನ್ನನ್ನು ಸಂಪರ್ಕಿಸುವುದನ್ನು ಓದು. ಅದು ಯಾವುದಾದರೂ ತೊಂದರೆ ಇಲ್ಲ. ಅಲ್ಲಾಹು ಇದ್ದಾನೆ ಎನ್ನುವುದಕ್ಕೆ ಈ ಜಗತ್ತಿನಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಪುರಾವೆಗಳು ಇವತ್ತು ಸಿಗ್ತಾ ಇದೆ. ಯಾವಾಗ ಸೈನ್ಸ್ ಅಭಿವೃದ್ಧಿಗೊಂಡಿತೋ, ಯಾವಾಗ ಟೆಕ್ನಾಲಜಿ ಅಭಿವೃದ್ಧಿಗೊಂಡಿತೋ, ಯಾವಾಗ ವಿಜ್ಞಾನ ತಂತ್ರಜ್ಞಾನಗಳ ಅದ್ಭುತವಾದ ಪ್ರಪಂಚ ಈ ಜಗತ್ತಲ್ಲಿ ತೆರೆದುಕೊಂಡಿತೋ, ಆ ಸಂದರ್ಭದಲ್ಲಿ ಅಲ್ಲಾಹುವಿನ ಅಸ್ತಿತ್ವದ ಬಗ್ಗೆ ಸ್ಪಷ್ಟವಾದ ಪುರಾವೆಗಳನ್ನು ಜಗತ್ತಲ್ಲಿ ಕಾಣಲಿಕ್ಕೆ ನಾವು ಶುರು ಮಾಡಿದ್ದೇವೆ. ಶಹೀದಲ್ಲಾಹು ಅನ್ನಹು ಲಾ ಇಲಾಹ ಇಲ್ಲಾಹು ವಲ್ ಮಲಾಯಿಕತು ಉಲುಲ್ ಇಲ್ಮ್. ಅಲ್ಲಾಹು ಇದ್ದಾನೆ ಎನ್ನುವುದಕ್ಕೆ ಸೃಷ್ಟಿಕರ್ತನಾದ ಅಲ್ಲಾಹು ನೀಡುವ ಪುರಾವೆಗಳು ಮೂರು. ಒಂದು ಸ್ವತಃ ಅಲ್ಲಾಹು, ಅದಕ್ಕೆ ಪ್ರೂಫ್. ಎರಡನೇದು ಮಲಾಯಿಕತಕ್ಕೆ ತಿಳಿವು, ಅದಕ್ಕೆ ಎವಿಡೆನ್ಸ್. ಅಲ್ಲಾಹನನ್ನು ನಾವು ಕಾಣುವುದಿಲ್ಲ, ಮಲಕುಗಳನ್ನು ಕಾಣುವುದಿಲ್ಲ. ಮೂರನೆಯದಾಗಿ ಅಲ್ಲಾಹು ನಮ್ಮ ಮುಂದೆ ಒದಗಿಸುವ ಪುರಾವೆಂದರೆ ಉಲುಲ್ ಇಲ್ಮ್,
ಉಲಮಾಗಳು ಅದಕ್ಕೆ ಪುರಾವೆಗಳು. ಇಲ್ಮ್ ಎನ್ನುವುದಕ್ಕೆ ಎರಡು ಅರ್ಥಗಳಿವೆ. ಸಾಮಾನ್ಯವಾಗಿ ನಾವು ಕಾಣುವ ಇಲ್ಮ್ ಉಲಮಾ ಅಂತ ಹೇಳುವ ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲಿರುವ ಅರ್ಥ. ಎರಡನೆಯದು ಇಲ್ಮ್ ಎನ್ನುವುದಕ್ಕೆ ಸೈನ್ಸ್ ಎನ್ನುವ ಅರ್ಥ ಇದೆ. ಆಧುನಿಕವಾದ ಸಂಶೋಧನೆಗಳ ಮೂಲಕ ಅಲ್ಲಾಹನ ಕುದ್ರತ್ಗಳನ್ನು ನೇರವಾಗಿ ಅರ್ಥ ಮಾಡಲು ಸಾಧ್ಯವಾಗುವ ಮನುಷ್ಯ ನಿರಂತರವಾಗಿ ಅಲ್ಲಾಹನನ್ನು ಹುಡುಕುವಂತಹ ಪ್ರಯತ್ನಗಳನ್ನು ಮಾಡ್ತಾನೆ. ಒಂದು ಅರ್ಥದಲ್ಲಿ ಆಧುನಿಕ ಕಾಲಘಟ್ಟದಲ್ಲಿ ಇಸ್ಲಾಂಗೆ ಆಗಮನವಾಗುತ್ತಿರುವಂತಹ ನವ ಮುಸಲ್ಮಾನರು ಯಾರು ಅಂದ್ರೆ ಹೆಣ್ಣು ಕಟ್ಟಲು ಇಸ್ಲಾಂಗೆ ಇರುವವರ ಸಂಖ್ಯೆ ಕಡಿಮೆಯಾಗಿದೆ. ಮನೆ ಇಲ್ಲ, ಮಸೀದಿಗಳಲ್ಲಿ ಅಲೆದಾಡಿ ಶುಕ್ರವಾರಗಳಲ್ಲಿ ಸಿಗುವಂತಹ ಸಣ್ಣ ಸಣ್ಣ ಅಮೌಂಟ್ಗಳಿಗಾಗಿ ಇಸ್ಲಾಂಗೆ ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಇಸ್ಲಾಮಿಯೊತ್ತು ಬರುವವರು ಯಾರಂದ್ರೆ ತನ್ನ ಬುದ್ಧಿಯಿಂದ, ತಮ್ಮ ಶಿಕ್ಷಣದಿಂದ, ತಮ್ಮ ಲೋಕದ ಅನುಭವಗಳಿಂದ, ತಮ್ಮ ಸಂಶೋಧನೆಗಳಿಂದ, ತಮ್ಮ ರಿಸರ್ಚ್ಗಳಿಂದ ಅಲ್ಲಾಹನನ್ನು ನೇರವಾಗಿ ಅನುಭವಿಸಲು ಸಾಧ್ಯವಾಗುವವರು ಉಲುಲ್ ಇಲ್ಮ್, ಜ್ಞಾನಿಗಳು, ವಿಜ್ಞಾನಿಗಳು, ತಂತ್ರಜ್ಞಾನಿಗಳು, ಸಂಶೋಧಕರು. ಅವರು ಕೂಡ ಅಲ್ಲಾಹುವಿನ ಅಸ್ತಿತ್ವದ ಬಗ್ಗೆ ಅಲ್ಲಾಹು ಪುರಾವೆಗಳನ್ನು ಒದಗಿಸುವುದನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಪವಿತ್ರವಾದ ಕುರಾನ್ ಸಂದೇಶ ಈ ರೀತಿ ಬುಕ್ ಮತ್ತು ಕಿತಾಬಿನ ಮಹತ್ವವನ್ನು ಹೇಳಿಕೊಂಡು ಪ್ರಾರಂಭ ಮಾಡಿದ ಒಂದು ಧರ್ಮಗ್ರಂಥ. ಪೆನ್ನಿನ ಬಗ್ಗೆ ಅತ್ಯಂತ ದೊಡ್ಡ ಉನ್ನತವಾದ ಮಟ್ಟದಲ್ಲಿ ಉಲ್ಲೇಖಗಳನ್ನು ಕೊಟ್ಟಂತಹ ಒಂದು ಧರ್ಮ ಗ್ರಂಥ. ಪವಿತ್ರವಾದ ಕುರ್ಆನ್ ಅಲ್ಲಾಹನನ್ನ ಅತ್ಯಂತ ಶ್ರೇಷ್ಠ ಅಂತ ಘೋಷಣೆ ಮಾಡಿದೆ. ಪವಿತ್ರವಾದ ಕುರ್ಆನ್ ಅಲ್ಲಾಹನನ್ನ ಅಕ್ರಮ್ ಅಂತ ಹೇಳಿದೆ. ಅಕ್ರಮ್ ಅಂದರೆ ಅತ್ಯಂತ ಔದಾರ್ಯ ಉಳ್ಳವನು, ಅತಿ ದೊಡ್ಡ ದಾನಶೀಲನು, ಮೋಸ್ಟ್ ಜನರಸ್. ಅಲ್ಲಾಹನನ್ನ ಕುರ್ಆನ್ ಜನರಸ್ ಅಂತ ಯಾಕೆ ಹೇಳಿತು? ಅಲ್ಲಾಹನನ್ನ ಕುರ್ಆನ್ ಅತ್ಯಂತ ಉದಾರಿ ಅಂತ ಯಾಕೆ ಹೇಳಿತು? ಅಲ್ಲಾಹನನ್ನ ಕುರ್ಆನ್ ಈ ರೀತಿ ವರ್ಣಿಸುವಾಗ ಅದೇ ಸಂದರ್ಭದಲ್ಲಿ ಜಗತ್ತಲ್ಲಿ ಇಳಿದ ಅವತೀರ್ಣಗೊಂಡ ಮೊಟ್ಟ ಮೊದಲ 5 ಆಯತ್ತುಗಳಲ್ಲಿ ಇಮಾಮ್ ಸ್ವಾಮಿಯವರ ಅಭಿಪ್ರಾಯದಲ್ಲಿ 6666 ಕುರ್ಆನ್ ಶ್ಲೋಕಗಳ ಪೈಕಿ ಮೊಟ್ಟ ಮೊದಲ 5 ಪ್ರಮುಖವಾದ ಸೂರತ್ಗಳಲ್ಲಿ ಅಲ್ಲಾಹು ಒಟ್ಟು ಮಾಡಿ ಹೇಳಿರುವುದು ಪೆನ್ನು ಮತ್ತು ಪುಸ್ತಕದ ಬಗ್ಗೆ ಮಾತ್ರ. ಅನಂತರ ಮನುಷ್ಯನ ಆಂತರಿಕವಾದಂತಹ ಸಂಶೋಧನಾ ಶಕ್ತಿಯನ್ನು ಬಡಿದೆಬ್ಬಿಸುವಂತಹ ವಿಚಾರಗಳ ಬಗ್ಗೆ ಅಲ್ಲಾಹು ಹೇಳಿದ. ಖಲಕಲ್ ಇನ್ಸಾನ ಮಿನ್ ಅಲಕ್, ಮನುಷ್ಯನ ಮೂಲ ಸೃಷ್ಟಿ ಯಾವುದರಿಂದ ಉಂಟಾಗಿದೆ ಎನ್ನುವುದರ ಬಗ್ಗೆ ಆಲೋಚನೆ ಮಾಡುವ ಪ್ರಾಥಮಿಕವಾದ ಅರಿವು ಮತ್ತು ಬುದ್ಧಿ ಕೂಡ ಮೂಡುವುದಕ್ಕಿಂತ ಮುಂಚೆ ಕುರಾನ್ ಹೇಳ್ತಾ ಇದೆ ಮನುಷ್ಯನ ಉಗಮ ಎಲ್ಲಿಂದ ಬಂತು, ಮನುಷ್ಯರನ್ನು ಯಾವ ರೀತಿಯಿಂದ ಸೃಷ್ಟಿ ಮಾಡಲಾಯಿತು. ಸಹೋದರರೇ, ಇಕ್ರಾ ವರಬ್ಬುಕಲ್ ಅಕ್ರಮ್, ನೀನು ಓದು ನಿನ್ನ ರಬ್ಬ್, ಯುವರ್ ಲಾರ್ಡ್ ಈಸ್ ಮೋಸ್ಟ್ ಜನರಸ್. ನಿನ್ನ ಪ್ರಭು ಅತ್ಯಂತ ಉದಾರಿಯಾಗಿದ್ದಾನೆ. ನಿನ್ನ ಪ್ರಭುವನ್ನು ಅತ್ಯಂತ ಉದಾರಿ ಅಂತ ಅಲ್ಲಾಹು ಸ್ವತಃ ಹೇಳಿಕೊಳ್ಳಲು ಕಾರಣ, ನಾನು ಅತಿ ದೊಡ್ಡ ಉದಾರಿ ಅಂತ ಅಲ್ಲಾಹು ಹೇಳಿಕೊಳ್ಳಲು ಕಾರಣ ಆಕಾಶ ಭೂಮಿಗಳನ್ನು ಸೃಷ್ಟಿ ಮಾಡಿದರ ಬಗ್ಗೆ ಅಲ್ಲ, ಸಪ್ತ ಸಾಗರಗಳನ್ನು ಸೃಷ್ಟಿ ಮಾಡಿದರ ಬಗ್ಗೆ ಅಲ್ಲ, ಅಂಡಕಡಾಹಗಳನ್ನು ಸೃಷ್ಟಿ ಮಾಡಿರುವುದರ ಬಗ್ಗೆ ಅಲ್ಲ, ಆಕಾಶ ಲೋಕದಲ್ಲಿರುವ ಅಸಂಖ್ಯ ಗ್ಯಾಲಕ್ಸಿಗಳ ಬಗ್ಗೆ, ನಕ್ಷತ್ರ ಗೋಳಗಳ ಬಗ್ಗೆ ಸೃಷ್ಟಿ ಮಾಡಿದರ ಬಗ್ಗೆ ಅಲ್ಲ. ಈ ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾಗಿ ನಾವು ಕಾಣುವ ಯಾವುದೇ ಒಂದು ಸೃಷ್ಟಿಯನ್ನ ಸಂಯೋಜಿಸಿ, ಅದಕ್ಕೆ ಕಲ್ಪನೆಯನ್ನು ಮೂಡಿಸಿ, ಅದಕ್ಕೆ ಸಂಬಂಧವನ್ನ ಕಲ್ಪಿಸಿ ಅಲ್ಲಾಹು ನಿನ್ನ ರಬ್ಬ್ ಅತ್ಯಂತ ಉದಾರಿ ಅಂತ ಹೇಳಿಲ್ಲ. ಅಲ್ಲಾಹು ತನ್ನನ್ನು ಅಕ್ರಮ್ ಅಂತ ಕರೆಸಿಕೊಳ್ಳಲು ಹೇಳಿರುವ ಕಾರಣ ಅಲ್ಲದಿ ಅಲ್ಲಮ ಬಿಲ್ ಕಲಂ, ಅಲ್ಲಾಹು ಪೆನ್ನಿನಿಂದ ಬರೆಯುವುದನ್ನು ಕಲಿಸಿದ. ಪೆನ್ನಿನಿಂದ ಬರೆಯುವುದನ್ನು ಕಲಿಸಿದ. ಥಾಟ್ ಬೈ ಪೆನ್. ಈ ಪೆನ್ನಿನಿಂದ ಬರೆಯುವುದನ್ನು ಕಲಿಸುವುದಕ್ಕೆ ಇಷ್ಟೊಂದು ಮಹತ್ವ ಯಾಕೆ? ಈ ಜಗತ್ತಲ್ಲಿರುವ ಸರ್ವ ಅಭಿವೃದ್ಧಿಗಳ ಹಿಂದಿರುವ ಚಾಲಶಕ್ತಿ ಅಂದ್ರೆ ಪೆನ್ನು. ಲೌಲಲ್ ಕಲಂ ಲವಾಅಲ್ ಆಲಂ. ಜಗತ್ತಲ್ಲಿ ಅತ್ಯಂತ ಪ್ರಶಸ್ತವಾದ ಒಂದು ಉಕ್ತಿಯದು. ಪೆನ್ನು ಇಲ್ಲದಿದ್ದರೆ ಜಗತ್ತು ನಾಶವಾಗ್ತಾ ಇತ್ತು. ಈ ಜಗತ್ತನ್ನು ನಾಶದಿಂದ ಸಂರಕ್ಷಣೆ ಮಾಡಿದ ಪೆನ್ನು. ಚಿಂತಕರಾದ, ಸಂಶೋಧಕರಾದ, ಮಹಾವಿದ್ವಾಂಸರ, ಮೇಧಾವಿಗಳ ಚಿಂತನೆಗಳನ್ನು ಜಗತ್ತಲ್ಲಿರುವ ಭಾವಿ ತಲೆಮಾರಿಗೆ ಹಸ್ತಾಂತರ ಮಾಡಿದ ಪೆನ್ನು. ಜಗತ್ತಲ್ಲಿರುವ ಅತ್ಯಂತ ಅದ್ಭುತಕರವಾದಂತಹ ಪರಿವರ್ತನೆಗಳಿಂದ ಕೆಲಸ ಮಾಡಿದ ಪೆನ್ನು. ಲೌಲಲ್ ಕಲಂ ಲವಾಅಲ್ ಆಲಂ.
ಪೆನ್ನು ಇಲ್ಲದಿದ್ದರೆ, ಲೇಖನಿ ಇಲ್ಲದಿದ್ದರೆ, ಬರೆಯುವ ಸಾಧನಗಳು ಇಲ್ಲದಿದ್ದರೆ, ಕಲಂ ಇಲ್ಲದಿದ್ದರೆ ಈ ಜಗತ್ತು ಸಂಪೂರ್ಣವಾಗಿ ನಾಶವಾಗಿ ಬಿಡ್ತಾ ಇತ್ತು. ಈ ಕಾಣುವ ಅಭಿವೃದ್ಧಿಗಳು ಸಿಗ್ತಾ ಇರಲಿಲ್ಲ. 1000 ವರ್ಷಗಳ ಹಿಂದೆ ಇಮಾಮ್ ಗಜಾಲಿ ಬರೆದ ತೋಟಗಳು ನಮಗೆ ಸಿಗ್ತಾ ಇರಲಿಲ್ಲ. 1000ಕ್ಕಿಂತ ಹೆಚ್ಚು ವರ್ಷಗಳಿಂದ ಇಮಾಮ್ ಶಾಫಿ ಬರೆದ, ಇಮಾಮ್ ಹನಫಿ ಬರೆದ, ಇಮಾಮ್ ಮಾಲಿಕಿ ಬರೆದ, ಇಮಾಮ್ ಅಬು ಅಹಮದ್ ಬಿನ್ ಹಂಬಲ್ ಬರೆದ ಆ ಪವಿತ್ರವಾದ ಧರ್ಮದ ಮೂಲಭೂತ ಸಿದ್ಧಾಂತಗಳು ನಮಗೆ ಸಿಗ್ತಾ ಇರಲಿಲ್ಲ. ಇಮಾಮ್ ಅಶ್ಅರಿ ಅವರು ಬರೆದ ವಿಶ್ವಾಸ ಶಾಸ್ತ್ರದ ಪ್ರಾಥಮಿಕವಾದ ಅಧ್ಯಯನಗಳು ನಮಗೆ ಸಿಗ್ತಾ ಇರಲಿಲ್ಲ. ಸಹೋದರರು, ಇದು ನಮಗೆ ಸಿಗಲಿಕ್ಕೆ ಕಾರಣವಾದದ್ದು ಏನು ಅಂದ್ರೆ ಪೆನ್ನು, ಬರಹ ಮಾಡುವ ಸಾಧನಗಳು. ಆದ್ದರಿಂದಲೇ ಕುರ್ಆನ್ ಪೆನ್ನನ್ನು ಸೃಷ್ಟಿ ಮಾಡಿದ್ದ ಎನ್ನುವ ಕಾರಣಕ್ಕಾಗಿ ಅಲ್ಲಾಹನಿಗೆ ಅಕ್ರಮ್, ಮೋಸ್ಟ್ ಜನರಸ್, ಅತ್ಯಂತ ಉದಾರಿ, ಅತಿ ದೊಡ್ಡ ದಾನಶೀಲ ಎನ್ನುವ ಅರ್ಥವನ್ನು ಅಲ್ಲಾಹ್ ಹೆಸರನ್ನು ಕೊಟ್ಟುಕೊಂಡಿದ್ದಾನೆ. ಆದ್ದರಿಂದ ಇಸ್ಲಾಮಿನಲ್ಲಿ ಲೌಕಿಕ ವಿದ್ಯಾಭ್ಯಾಸ ಬೇರೆ, ಧಾರ್ಮಿಕ ವಿದ್ಯಾಭ್ಯಾಸ ಬೇರೆ ಎನ್ನುವ ಯಾವುದೇ ವಿಭಜನೆಯನ್ನು ಇಸ್ಲಾಂ ಹೇಳಿದ್ದನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂಬಿಯಾಗಳ ಚರಿತ್ರೆಯನ್ನು ನೋಡಿದರೆ, ಅಂಬಿಯಾಗಳ ಸಂಶೋಧನೆಗಳನ್ನು ಗಮನಿಸಿದರೆ, ಪೆನ್ನು ಕಂಡು ಹಿಡಿದವರು, ಲೇಖನಿಗಳನ್ನು ಕಂಡು ಹಿಡಿದವರು, ಪೇಪರ್ಗಳನ್ನು ಕಂಡು ಹಿಡಿದವರು, ಈ ರೀತಿ ಜಗತ್ತಿನ ಬೆಳವಣಿಗೆಯಲ್ಲಿ ಅತ್ಯಂತ ಅಗತ್ಯವಾದಂತಹ ಪರಿಕರಗಳನ್ನು ಕಂಡು ಹಿಡಿದವರು, ಅನೇಕ ಅಂಬಿಯಾಗಳ ಚರಿತ್ರೆಗಳನ್ನು ಓದಿದರೆ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ಸಹೋದರರೇ, ಎರಡೂ ವಿದ್ಯಾಭ್ಯಾಸ ಅಂತ ಯಾವುದನ್ನು ಕರೀತೇವೋ ಆ ರೀತಿ ಮನುಷ್ಯರ ದೈಹಿಕ ಮತ್ತು ಆಧ್ಯಾತ್ಮಿಕವಾದ ಅಭಿವೃದ್ಧಿ ಅಗತ್ಯವಾದ ಎಲ್ಲಾ ರೀತಿಯ ಶಿಕ್ಷಣಗಳನ್ನ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಕಲಿಯುವುದನ್ನ ಸಯ್ಯಿದುನಾ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದಾರೆ. ನಾವೊಂದು ವಿಶೇಷವಾದ ಕಾಲದಲ್ಲಿದ್ದೇವೆ. ಈ ವಿಶೇಷವಾದ ಕಾಲದಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳು, ಇಸ್ಲಾಮಿಕ್ ದಾಯಿಗಳು, ಇಸ್ಲಾಮಿಕ್ ಸಂಘಟನೆಗಳು, ಇಸ್ಲಾಮಿ ಬೋಧಕರು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ, 1400 ವರ್ಷಗಳ ಹಿಂದೆ ಸಯ್ಯಿದುನಾ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಹೇಳಿದರು, ಲಾ ತುರಬ್ಬು ಅಬ್ನಾಅಕುಂ ಕಮಾ ರಬ್ಬಾಕುಂ ಆಬಾኡಕುಂ ಫಇನ್ನಹುಂ ಖುಲಿqu ಲಿಜಮಾನಿನ್ ಗೈರಿ ಜಮಾನಿಕುಂ. 1500 ವರ್ಷಗಳ ಹಿಂದೆ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಒಂದು ಸಿದ್ಧಾಂತದು, ಲಾ ತುರಬ್ಬು ಅಬ್ನಾಅಕುಂ, ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಕಾದ ಶಿಕ್ಷಣ ಕಮಾ ರಬ್ಬಾಕುಂ ಆಬಾኡಕುಂ, ನಿಮ್ಮ ಅಪ್ಪಂದಿರು ನಿಮಗೆ ಕೊಟ್ಟ ಶಿಕ್ಷಣವಲ್ಲ, ನಿಮ್ಮ ತಂದೆಯಂದಿರು ನಿಮಗೆ ಕೊಟ್ಟ ಶಿಕ್ಷಣವನ್ನು ನಿಮ್ಮ ಮಕ್ಕಳಿಗೆ ಕಲಿಸುವಂತಿಲ್ಲ. ಜನರೇಷನ್ಗಳ ಬದಲಾವಣೆಗಳಲ್ಲಿ, ತಲೆಮಾರುಗಳ ಬದಲಾವಣೆಗಳಲ್ಲಿ ಸಹೋದರರೇ, ನಾವಿವತ್ತು 2025 ಅಕ್ಟೋಬರ್ ತಿಂಗಳಲ್ಲಿದ್ದೇವೆ. 2025 ಜನವರಿ ತಿಂಗಳಿಂದ ಆರಂಭಗೊಂಡ ತಲೆಮಾರನ್ನು ನಾವು ಬೀಟಾ ಜನರೇಷನ್ ಅಂತ ಕರೀತೇವೆ. ನಾವಿವತ್ತು ನಮ್ಮ ಮದ್ರಸೆಗಳಲ್ಲಿ, ನಮ್ಮ ದರ್ಸುಗಳಲ್ಲಿ ಆಲ್ಫಾ ಜನರೇಷನ್ ಮಕ್ಕಳಿಗೆ ಬೋಧನೆಯನ್ನು ಕೊಡ್ತಾ ಇದ್ದೇವೆ. ಆಲ್ಫಾ ಜನರೇಷನ್ ಮಕ್ಕಳಿಗೆ ನಾವು ಬೋಧನೆಯನ್ನು ಕೊಡುವಾಗ ಬೀಟಾ ಜನರೇಷನ್ ಮಕ್ಕಳು ನಮ್ಮ ಕಣ್ಣ ಮುಂದೆ ಜನಿಸಿ ಬೀಳುವಾಗ, ಹುಟ್ಟಿ ಬೀಳುವಾಗ ನಮ್ಮ ಶೈಕ್ಷಣಿಕವಾದ ಚಳವಳಿಗಳಲ್ಲಿ ಬೇಕಾದ ಬದಲಾವಣೆ, ನಮ್ಮ ಸಂಘಟನಾ ಶಕ್ತಿಗಳಲ್ಲಿ ಮಾಡಿಕೊಳ್ಳಬೇಕಾದ ಬದಲಾವಣೆ, ನಮ್ಮ ಧಾರ್ಮಿಕ ಬೋಧನೆಗಳಲ್ಲಿ, ದಾವತ್ಗಳಲ್ಲಿ ಮಾಡಬೇಕಾದ ಬದಲಾವಣೆ, ಇದರ ಬಗ್ಗೆ 1400 ವರ್ಷಗಳ ಹಿಂದೆ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಹೇಳಿದ್ದಾರೆ, ಫಇನ್ನಹುಂ ಖುಲಿqu ಲಿಜಮಾನಿನ್ ಗೈರಿ ಜಮಾನಿಕುಂ, ಅವರನ್ನು ಸೃಷ್ಟಿ ಮಾಡಲ್ಪಟ್ಟದ್ದು ನಿಮ್ಮನ್ನು ಸೃಷ್ಟಿ ಮಾಡಲ್ಪಟ್ಟ ಜಮಾನಿಯ ಕಾಲಕ್ಕೆ ಹೊಂದಿಕೊಂಡಲ್ಲ. ಅಲಿ ಇಬ್ನ್ ಅಬಿ ತಾಲಿಬ್ ಅವರ ಕಾಲ ಯಾವುದು ನೋಡಿ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಬದುಕಿದವರು, ಇಸ್ಲಾಮಿ ಖಿಲಾಫತ್ನ ಕಟ್ಟಕಡೆಯ ಖಲೀಫರುಗಳು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲದಲ್ಲೇ ಹುಟ್ಟಿ ಅದೇ ಕಾಲದಲ್ಲಿ ಬೆಳೆದಂತಹ ಒಬ್ಬ ವ್ಯಕ್ತಿ, ಪ್ರಾಯ ಕಮ್ಮಿ ಇತ್ತು. ನೀವು ಯೋಚನೆ ಮಾಡಿ ನೋಡಿ, ಕಾಲಕಾಲಗಳಲ್ಲಿ ಮೂಲಭೂತವಾದ ಸಿದ್ಧಾಂತಗಳನ್ನು ಬದಲಾಯಿಸದೆ, ತತ್ವಗಳನ್ನು ಬದಲಾಯಿಸದೆ, ಬುನಾದಿಗಳನ್ನು ಬದಲಾಯಿಸದೆ, ಕಾರ್ಯಕ್ರಮಗಳ ಧೋರಣೆಗಳಲ್ಲಿ, ಅವುಗಳ ರೀತಿಗಳಲ್ಲಿ, ನೀತಿಗಳಲ್ಲಿ ಬದಲಾವಣೆ ತರುವಂತಹ ಅಗತ್ಯಗಳ ಬಗ್ಗೆ ಇವತ್ತು ಮಹಾತ್ಮರು ಆಗಿನ ಕಾಲಘಟ್ಟಗಳಲ್ಲಿ ಹೇಳಿ ಹೋಗಿದ್ದಾರೆ. ಆದ್ದರಿಂದ ಧಾರ್ಮಿಕ ಸಂಸ್ಥೆಗಳ ಜವಾಬ್ದಾರಿಗಳು ಇವತ್ತು ಬಹಳಷ್ಟಿದ್ದು, ಧಾರ್ಮಿಕ ಸಂಸ್ಥೆಗಳು ಕಾಲಘಟ್ಟದ ಪಲ್ಸ್ಗಳನ್ನು ಅರ್ಥ ಮಾಡಿಕೊಂಡು ನವ ಜನರೇಷನ್, ಯಾವ ಜನರೇಷನ್ ಇವತ್ತು ಸಲಫಿ ಜಮಾತ್ ಇಸ್ಲಾಮಿ ಎಲ್ಲ ಕಲ್ಲಿವಲ್ಲಿ ಆಯ್ತು. ಈಗ ಇರುವುದೇನೆಂದರೆ ನವ ಲಿಬರಲಿಸಂ, ಯುಕ್ತಿವಾದ, ಧರ್ಮ ಇಲ್ಲ ಎನ್ನುವ ವಾದಗಳು,
ನನ್ನ ರೂಲ್ಸ್ ನನ್ನ ಲೈಫಿಗೆ ಅಂತ ಹೇಳಿ ಯಾವುದನ್ನು ಯಾರನ್ನು ಅನುಸರಿಸುವುದಿಲ್ಲ ಎನ್ನುವ ರೀತಿಯಲ್ಲಿರುವಂತಹ ತತ್ವಗಳ ಒಂದು ಕಾಲಘಟ್ಟದಲ್ಲಿ ಸಹೋದರರೇ, ನಾವಿವತ್ತು ಬದುಕುವಾಗ ಇದಕ್ಕೆ ಹೊಂದಿಕೊಂಡ ಕಾಲಿಕವಾದ ಬದಲಾವಣೆಗಳ ಮೂಲಕ ನಮ್ಮ ಸಂಸ್ಥೆಗಳನ್ನು, ನಮ್ಮ ಸಿದ್ಧಾಂತಗಳನ್ನು, ನಮ್ಮ ದಅವತ್ತಿನ ನೀತಿಗಳನ್ನು ಬದಲಾಯಿಸಿಕೊಂಡು, ಸಿದ್ಧಾಂತ ಅಂದ್ರೆ ನಮ್ಮ ಮೂಲಭೂತವಾದ ಇಖ್ಲಾಸ್ ಇತಿಕಾದನ ಸಿದ್ಧಾಂತಗಳಲ್ಲ, ನಾವು ಜಗತ್ತಿಗೆ ಯಾವ ರೀತಿ ನಮ್ಮ ಸಂದೇಶಗಳನ್ನು ಮಾರುಕಟ್ಟೆ ಮಾಡುವುದು ಎನ್ನುವುದರ ಬಗ್ಗೆ ಪ್ರಾಯೋಗಿಕವಾದ ಅರಿವು ಮತ್ತು ತರಬೇತಿ ಸಿಕ್ಕ ಒಂದು ತಲೆಮಾರಿಂದ ಮಾತ್ರ ಆಧುನಿಕವಾದ ಪ್ರಸಕ್ತ ಕಾಲಘಟ್ಟಗಳಲ್ಲಿ ಇಸ್ಲಾಮೀ ದಅವತ್ ಸಾಧ್ಯ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಶ್ಅರಿಯಾದ ಸಮ್ಮೇಳನಕ್ಕೆ ಎಲ್ಲಾ ರೀತಿಯ ಶುಭಗಳನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.